ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತು ಬದನೆಕಾಯ್ದು ಮಸಾಲ ಗ್ರೇವಿ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಗುಳ್ಳ ಬದನೆಕಾಯಿ ಇಟ್ಕೊಂಡಿದ್ದೀನಿ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಮೂಲು ಬದನೆಕಾಯಿಗಿಂತ ಈ ಥರ ಬದನೆಕಾಯಿ ಒಂದು ಇಟ್ಕೊಂಡಿದ್ದೀನಿ. ಅರಿಶಿನ, ಜೀರಿಗೆ, ಗರಂ ಮಸಾಲ, ಖಾರದ ಪುಡಿ, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಟೊಮೆಟೊ. ನೋಡಿ, ಇವಾಗ ಎಲ್ಲ ಟೊಮೆಟೊ ಎಲ್ಲ ಕಡಿಮೆನೂ ಆಗಿದೆ ರೇಟು. ಈ ಮಸಾಲ ಎಲ್ಲ ಹಾಕಿಬಿಟ್ಟು ನೀವು ಈ ಬದನೆಕಾಯ್ದು ಮಸಾಲ ಗ್ರೇವಿ ಮಾಡಿದರೆ ತುಂಬ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಅನ್ನದ ಜೊತೆ ಚಪಾತಿ, ರೊಟ್ಟಿ, ಮಾಮೂಲಾಗಿ ಡಬ್ಬಿಗಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನೋ ಒಂದು ಗ್ರೇವಿ ಬೇಕೇ ಬೇಕಲ್ವಾ. ಆ ಗ್ರೇವಿಗೆ ಇದು ಮಾಡಿಸ್ತಂಥದ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಅನ್ನದ ಜೊತೆಯಲ್ಲಿ ಮುದ್ದೆಗೆ ಸೂಪರ್ ಆಗಿರುತ್ತೆ. ನೋಡಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಬಾಣಲಿಯಲ್ಲಿ ನಾವು ಮೊದಲು ಒಗ್ಗರಣೆಗೆ ಎಣ್ಣೆ ಕಾಯಿಸ್ಕೊಂಡ್ಬಿಟ್ಟು ಇದೆಲ್ಲ ನಾನು ಇಟ್ಕೊಂಡಿದ್ದೀನಲ್ಲ ಮಸಾಲ ಪದಾರ್ಥಗಳು, ಇದೆಲ್ಲನೂ ಗರಂ ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಜೀರಿಗೆ, ಅರಿಶಿನ, ಉಪ್ಪು, ಕಾಯಿ ತುರಿ ಎಲ್ಲನೂ ಕೂಡ ಇದಕ್ಕೆ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಕೂಡ ಒಂದೆರಡು ಹೆಚ್ಚಿ ಇದಕ್ಕೆ ನೀವು ಹಾಕ್ಕೊಳ್ಬೋದು. ನೋಡಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಜೀರಿಗೆ ಹಾಕ್ಬಿಡ್ತಾಯಿದ್ದೀನಿ ನಾನು. ಅದಾದಮೇಲೆ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನೆಲ್ಲನೂ ಸ್ವಲ್ಪ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ಹಾಗೆ ಚೆನ್ನಾಗಿ ಹುರ್ಕೊಳ್ತೀನಿ ಅದನ್ನು. ನೋಡಿ, ಈರುಳ್ಳಿ ಅಷ್ಟು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಈರುಳ್ಳಿ ಏನಂದರೆ ಅದು ಒಳ್ಳೆ ಟೇಸ್ಟ್ ಕೊಡೋದ್ರಿಂದ ನೀವು ಜಾಸ್ತಿ ಹಾಕ್ಕೊಂಡ್ರೂ ಕಡಿಮೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಅಕಸ್ಮಾತ್ ಈರುಳ್ಳಿ ತಿನ್ನಲ್ಲ ಅನ್ನೋರು ಅದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನೀವು. ನೋಡಿ, ಇದನ್ನು ಉದ್ದುದ್ದ ಹೆಚ್ಕೊಂಡಿದ್ದೀನಿ. ಚೆನ್ನಾಗಿ ಅದನ್ನು ಇದು ಎಣ್ಣೆ ಒಳಗೆ ಮಿಕ್ಸ್ ಆಗಿ ಅದರ ಒಂದು ಫ್ರ್ಯಾಗ್ರೆನ್ಸ್ ಎಲ್ಲ ಬಿಡೋ ಅಷ್ಟರವರೆಗೂ ನಾನು ಚೆನ್ನಾಗಿ ಈಗ ಹುರಿತೀನಿ. ಅದಾದಮೇಲೆ ನಾನು ಕ್ಯಾಪ್ಸಿಕಮ್ ಹಾಕ್ಬಿಡ್ತಾಯಿದ್ದೀನಿ. ಅದು ಅಷ್ಟೇ ಚೆನ್ನಾಗಿ ಅದು ಎಲ್ಲ ಮಿಕ್ಸ್ ಆಗೋ ಹಾಗೆ ಹುರ್ಕೊಳ್ತೀನಿ ಅದನ್ನು. ಆವಾಗಲೇ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ. ಅದು ಹಾಕೋದ್ರಿಂದ, ಉಪ್ಪು ಒಂಚೂರು ಹಾಕೋದ್ರಿಂದ ಬೇಗ ಅದು ಒಂಥರ ಅದ್ರ ಸ್ಮೆಲ್ಲು ಬೇಗ ಬಿಟ್ಬಿಟ್ಟು ಎಲ್ಲ ಒಂಥರ ಅದರ ಫ್ರ್ಯಾಗ್ರೆನ್ಸು ಮತ್ತು ಎಲ್ಲ ಒಂಥರ ಮಿಕ್ಸ್ ಆಗೋದು ಬೇಗ ಆಗುತ್ತೆ. ಯಾಕೆಂದರೆ ಉಪ್ಪು ಒಂಚೂರು ನೀರು ಬಿಟ್ಕೊಳ್ಳುತ್ತೆ ಮತ್ತು ಉಪ್ಪು ಅದರ ರುಚಿ ಸೇರ್ಕೊಳ್ಳೋದ್ರಿಂದ ತಿನ್ನೋವಾಗ ಕೂಡ ಅದೊಂಥರ ಬೇರೆದೇ ಟೇಸ್ಟು ನಿಮಗೆ ಕೊಡುತ್ತೆ. ನೋಡಿ, ಇದೆಲ್ಲ ಇದು ಆಗ್ತಾ ಇರೋವಾಗ ನಾನು ಇವಾಗ ಟೊಮೆಟೊ ಕೂಡ ಹಾಕ್ಬಿಡ್ತಾಯಿದ್ದೀನಿ ಇದಕ್ಕೆ. ಇದು ಚೆನ್ನಾಗೇ ಒಂದು ಸ್ವಲ್ಪ ಹೊತ್ತು ಎಲ್ಲ ಮಿಕ್ಸಾಗಿ ಟೊಮೆಟೊ ಎಲ್ಲ ಒಂಥರ ಸ್ಮ್ಯಾಶ್ ಆಗೋ ಅಷ್ಟ್ರವರೆಗೂ ನೀವು ಇದನ್ನು ಬಿಟ್ಬಿಡಿ. ಆವಾಗ ಅದು ಅದರೊಳಗೆಲ್ಲ ಸೇರಿಕೊಂಡು ಒಂದು ಸಣ್ಣ ಕುದಿ ಬರೋವರೆಗೂ ನೀವು ಗ್ರೇವಿ ಜಾಸ್ತಿ ನೀರು ಬೇಕಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ. ನಾನು ನೀರು ಹಾಕ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಚಪಾತಿ ಜೊತೆಯಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಇದು ಆಗ್ತಾ ಇರುತ್ತಲ್ವ, ಆವಾಗ ನಾನು ಇದಕ್ಕೆ ಈ ಗರಂ ಮಸಾಲ ಕೂಡ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಅದು ನಿಮ್ಮ ಮಸಾಲ ಸ್ಮೆಲ್ ಜಾಸ್ತಿ ಇರಲಿ ಅಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇದಕ್ಕೆ ಯಾವುದೇ ಥರದ ರುಬ್ಬು ಹಾಕ್ತಾಯಿಲ್ಲ. ಕಾಯಿ ತುರಿ ಕೂಡ ಹಾಗೆ ಹಾಕ್ಬಿಡ್ತಾಯಿದ್ದೀನಿ. ಅದಕ್ಕೆ ಇದೊಂಥರ ಪಲ್ಯದ ಥರ ಚೆನ್ನಾಗಿ ಎಲ್ಲ ಬೆಂದು ಸೆಟ್ಟಾಗೋ ಹೊತ್ತಿಗೆ ನಾನೇನು ಮಾಡ್ತಾಯಿದ್ದೀನಿ ನೋಡಿ, ಈ ಬದನೆಕಾಯಿ ಇತ್ತಲ್ಲ ಇದನ್ನು ಈ ಥರ ರೌಂಡಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಅಂದರೆ ಸ್ವಲ್ಪ ವೆರೈಟಿ ಆಗಿರಲಿ ಅಂತ ಹೇಳಿಬಿಟ್ಟು ನಾನು ಆ ಥರ ಮಾಡ್ಕೊಂಡಿದ್ದೀನಿ. ಈಗ ಇದೆಯಲ್ವಾ, ಇದಕ್ಕೆ ನಾನು ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ ಎಲ್ಲದಕ್ಕೂ, ಮತ್ತು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಮತ್ತು ಉಪ್ಪಿನ ಪುಡಿನೂ ಇದಕ್ಕೆಲ್ಲ ಹಾಕ್ತಾಯಿದ್ದೀನಿ. ಎಲ್ಲ ಒಂಥರ ಮಿಕ್ಸ್ ಮಾಡಿಬಿಡ್ತೀನಿ ಇದನ್ನು. ಉಪ್ಪು ಇದೆಲ್ಲದಕ್ಕೂ ಚೆನ್ನಾಗಿ ಹತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಥರ ನೀವು ಚೆನ್ನಾಗೆಲ್ಲನೂ ಖಾರ ಎಲ್ಲ ಹಾಕ್ಬಿಟ್ಟು ಈ ಥರ ಮಾಡ್ಕೊಳ್ಳಿ ಇದನ್ನು. ಇದು ಎಷ್ಟಿದೆ ನೋಡ್ಕೊಂಡು ಅದನ್ನು ಮಾಡಿಕೊಂಡು ಮಿಕ್ಕಿದ ಖಾರದ ಪುಡಿ ಇತ್ತಲ್ಲ ಇದನ್ನು ಈ ಪಲ್ಯದ ಥರ ಮಾಡ್ತಿದ್ನಲ್ಲ ಅದಕ್ಕೆ ಹಾಕ್ಬಿಟ್ಟಿದ್ದೀನಿ. ಈಗ ಹೆಂಚಿನ ಮೇಲೆ ಇದನ್ನು ಒಂದೊಂದೇ ಪೀಸ್ ಇಡ್ತಾಯಿದ್ದೀನಿ. ಸ್ವಲ್ಪ ವೆರೈಟಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಬದನೆಕಾಯಿನ ನೀವು ತೊಗೊಂಡು ತಿನ್ನೋದಕ್ಕೆ ಭಾಳನೇ ಬೇಗ ಬೆಂದು ಹೋಗುತ್ತೆ. ಅದೇನು ಆದರೆ ಇದೇ ಇಲ್ಲ. ನೋಡಿ, ಈ ಥರ ಹೆಂಚಿನ ಮೇಲೆ ನೀಟಾಗಿ ಇಟ್ಬಿಟ್ಟು ಎರಡೂ ಕಡೆ ನಾನು ಅದನ್ನು ಸುಟ್ಕೊಂಡ್ಬಿಡ್ತೀನಿ. ನೋಡಿ, ಹೀಗೆಲ್ಲ ಇಟ್ಬಿಟ್ಟು ಇದನ್ನು ನಿಧಾನವಾಗಿ ಅದು ಎಲ್ಲ ಹೆಂಚಿನ ಮೇಲೆ ಎರಡೂ ಕಡೆ ಆಗೋ ಹಾಗೆ ತಿರುಗಿಸ್ಬಿಟ್ಟು
ಅದು ಸ್ವಲ್ಪ ತುಂಬ ಏನಿಲ್ಲ, ಸ್ವಲ್ಪ ಬೇಯುವಷ್ಟು ಮಾಡ್ಕೊಳ್ತೀನಿ. ನೋಡಿ ಹೀಗೆ ಬದನೆಕಾಯಿ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಚೂರು ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ಹಿಂಗೆ ಎಣ್ಣೆ ಹಾಕಿಬಿಟ್ಟು ಎರಡೂ ಕಡೆ ಅದು ಚೆನ್ನಾಗಿ ಒಂಥರ ತುಂಬ ಏನು ಬೇಯಬೇಕಾಗಿಲ್ಲ, ಮೊದಲೇ ಹೇಳಿದ್ದೀನಲ್ವ. ಅದನ್ನು ಈ ಥರ ತಿರುಗಿಸ್ಬಿಟ್ಟು ನೀವು ಒಂದೊಂದನ್ನೇ ತಿರುಗಿಸಿ ಸ್ವಲ್ಪ ಬೆಂದಿದೆ ಅಂತ ನೋಡ್ಕೊಳ್ಳೋ ಅಷ್ಟರವರೆಗೂ ನೀವು ಇದನ್ನು ರೆಡಿ ಮಾಡ್ಕೊಂಡ್ಮೇಲೆ ನಾನು ಆಲ್ರೆಡಿ ಇದು ಪಲ್ಯ ರೆಡಿ ಮಾಡ್ಕೊಂಡಿದ್ದೀನಲ್ವ, ಇದಕ್ಕೆ ಅದನ್ನು ಮಿಕ್ಸ್ ಮಾಡಿಬಿಡ್ತೀನಿ. ನೋಡಿ ಸ್ವಲ್ಪ ವೆರೈಟಿಯಾಗಿ ಆಯ್ತಲ್ವ ಫ್ರೆಂಡ್ಸ್. ನೀವೆಂದೂ ಟ್ರೈ ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ ಖಂಡಿತ ಟ್ರೈ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಡಿ ಪಲ್ಯ ಎಷ್ಟು ಕಲರ್ಫುಲ್ಲಾಗಿ ರೆಡಿ ಆಯಿತು. ಅದೇ ಥರ ಬದನೆಕಾಯಿ ಕೂಡ ಎಲ್ಲ ಬೇಯ್ತಾ ಇದೆ ಅಲ್ವಾ. ಇದನ್ನು ನಿಧಾನವಾಗಿ ನೋಡಿ ಹೇಗೆ ತಿರುಗಿಸಿ ಹಾಕ್ಕೊಂಡು ನಾನು ಆಮೇಲೆ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ನೋಡಿ ಇದು ಯಾವ ಥರ ಎಲ್ಲ ಕಡೆ ಚೆನ್ನಾಗಿ ನಿಮಗೆ ಕಲರೇ ಗೊತ್ತಾಗುತ್ತೆ, ಮೊದಲು ಹೇಗಿತ್ತು ಈಗ ಹೇಗಾಗ್ತಾಯಿದೆ ಬದನೆಕಾಯ್ದು ಅಂತ ಹೇಳಿ. ಇದು ಗ್ರೇವಿ ಅಂದರೆ ನಾನು ನೀರಾಗಿ ಮಾಡಿಲ್ಲ, ನೀವು ಬೇಕಾದರೆ ನೀರು ಹಾಕ್ಕೊಡಿ. ನಾನು ಸ್ವಲ್ಪ ಗಟ್ಟಿಯಾಗೇ ಮಾಡಿದ್ದೀನಿ. ಚಪಾತಿ ಪೂರಿ ಅದ್ರ ಜೊತೆಲೆಲ್ಲನೂ ದೋಸೆ ಎಲ್ಲ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಗ್ರೇವಿ ಆದರೆ ಡಬ್ಬಿಗಳಿಗೆ ಹಾಕೋದು ಕಷ್ಟ ಅಂತ ಹೇಳಿ ನಾನು ಸ್ವಲ್ಪ ಈ ಥರ ಮಾಡಿದ್ದೀನಿ. ಈಗ ಇದಾಗಿದೆಯಲ್ಲ ಬದನೆಕಾಯ್ದೆಲ್ಲನೂ, ಇದನ್ನು ಒಂದೊಂದನ್ನೇ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ನೋಡಿ ಹಿಂಗೆ ಹಾಕ್ತಾಯಿದ್ದೀನಲ್ವ, ಇದಾಗಿರುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಾಗತ್ತೆ. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ರೆ ಬರೀ ಹಾಗೇ ಬದನೆಕಾಯಿ ಕೂಡ ತೊಗೊಂಡು ತಿನ್ಬೋದು. ನೋಡಿ ಎಷ್ಟು ರುಚಿಯಾಗಿ ಆಗುತ್ತೆ ಅನ್ನೋದು ನಿಮ್ಗೆ ತಿಂದಾಗಲೇ ಗೊತ್ತಾಗತ್ತೆ. ಇದ್ರ ಕಲರು ಮತ್ತು ಇದ್ರ ಸ್ಮೆಲ್ಲು ಎಲ್ಲ ನೋಡಿದವರು ಅಯ್ಯೋ ಇದೇನೋ ವೆರೈಟಿ ಆಗಿದೆ, ಇರಲಿ ನಾವು ತಿಂತೀವಿ ಅಂತ ಹೇಳ್ತಾರೆ. ನೋಡಿ ಇದನ್ನಿಷ್ಟು ಮಿಕ್ಸ್ ಮಾಡಿಬಿಟ್ರೆ ನಿಮ್ಮ ಮಸಾಲ ಬದನೆಕಾಯಿ ಅಂದರೆ ಗ್ರೇವಿ ರೆಡಿಯಾಗಿ ಹೋಗ್ಬಿಡತ್ತೆ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ಅಲ್ಲೂ ನೋಡಿ ಕಾಮೆಂಟ್ ಮಾಡಿ. ನೀವು ಈ ಥರ ಮಾಡಿದರೆ ಕಾಮೆಂಟಲ್ಲಿ ಖಂಡಿತ ತಿಳಿಸಿ, ನನಗೆ ಅದರಿಂದ ತುಂಬ ಖುಷಿಯಾಗತ್ತೆ. ನಮಸ್ಕಾರ ಫ್ರೆಂಡ್ಸ್. ನೋಡಿ ಇದನ್ನು ಬರೀದೇ ಸಹ ತಿನ್ಬೋದು. ನೀವು ತಿನ್ನುವಾಗ ಇದ್ರ ಮೇಲೆ ಒಂಚೂರು ನಿಂಬೆ ರಸ ಹಿಂಡ್ಕೊಂಡು ಸೇವು ಈ ಥರದ್ದೆಲ್ಲ ಹಾಕ್ಕೊಂಡು ತಿಂದರೆ ತುಂಬ ಬದನೆಕಾಯಿ ಒಂಥರ ಇದು ಸ್ನ್ಯಾಕ್ಸ್ ಥರ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತಿಂದು ನೋಡಿ ನನಗೆ ತಿಳಿಸಿ. ಇದಕ್ಕೆ ನಿಂಬೆ ರಸ ಮೇಲೆ ಹಿಂಡ್ಕೊಳ್ಳೋದ್ರಿಂದ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ.